ವೆರಿ ಈಸಿ ಟು ವರ್ಕ್ ವಿತ್. ಅವರೆಲ್ಲ ನಾನು ಒಂದು ಸಿನಿಮಾ ಮಾಡಿದ್ದೆ ಇರ್ಬೋದು, 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಸರ್. ಆ ಟೈಮಲ್ಲಿ ಫುಲ್ಲು ಅವಾಗಲೂ ಅವ್ರ ಜೊತೆ ಕಮ್ಯುನಿಕೇಷನಲ್ಲಿ ಕೋಆರ್ಡಿನೇಷನ್ ಇರುತ್ತೆ. ಐ ಥಿಂಕ್ ಏನೋ ಆಮೇಲೆ ಸಂಚಿಗೆ ಬಂದಾಗೂ ಅಷ್ಟೇ, ಐ ಡೋಂಟ್ ಥಿಂಕ್ ಇಟ್ ಇಸ್ ಏನು 3 ಜನ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಅವ್ರನ್ನ ಬಿಡಬೇಕನ್ನೋದಲ್ಲ. 2 ಪ್ರೊಡಕ್ಷನ್ ಸಂಸ್ಥೆ ಒಂದಾಯಿತು ಅಷ್ಟೇ. ಸೊ ಸಂಚಿನ ಕಂಟ್ರೋಲ್ ಮಾಡೋಕ್ಕೆ 3 ಜನ ಬೇಕಿತ್ತು ಅನ್ನೋದಲ್ಲ. ಅವ್ರ ಮನೆ ಪ್ರೊಡಕ್ಷನ್ ಸೊ ಮಾಡೇ ಮಾಡೋದು. KRG ಯಾವಾಗಲೂ ನಮ್ಮದು ಇದ್ದಿದ್ದು ಜೊತೆಗೆ ಫಸ್ಟ್ ಪ್ಲಸ್ ಪಾಯಿಂಟ್ಸ್ಗಳಿವೆ ಅಥವಾ ಏನಾದರೂ ಡ್ರಾಬ್ಯಾಕ್ಸ್ ಇರುತ್ತೆ, ಅದನ್ನು ಇಲ್ಲಿ ಏನಾದರೂ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಪ್ಡೇಟ್ ಆಗಿದೆ ಏನಾದರೂ ಯಾವುದಾದ್ರು ವಿಷಯ ಹೇಳೋದಾದ್ರೆ? ಇಲ್ಲ, ಕೊಲಾಬ್ರೇಷನ್ ಚೆನ್ನಾಗಿದೆ ಅಂತಲೇ ಮನಸ್ಸು ಕನ್ಫ್ಯೂಸ್ ಅಂದರೆ ಬೇರೆ ಬೇರೆ ಪಾರ್ಟ್ನರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ ಪಿಕ್ಚರ್ಗೆ. ಅದು ಬಿಟ್ಟರೆ ಕೊಲಾಬ್ರೇಷನ್ ಅಡ್ವಾಂಟೇಜ್ ಏನಿರುತ್ತೆ, ತುಂಬ ಬೇರೆ ಬೇರೆ ಥಾಟ್ಸ್ಗಳು ಜೊತೆಗೆ ಬರ್ತದೆ. ಈಗ ಕೆಲವು ಇನ್ಪುಟ್ಸ್ ಬಂದಿರುತ್ತೆ, ಬರೀ ಒನ್ ಸೈಡೆಡ್ ಆಗಿ ನೋಡೋಣ ಯಾವುದೇ ಒಂದು ಸಿನಿಮಾ ಇನ್ನೊಂದು ಆ್ಯಂಗಲಲ್ಲಿ ಈಗ ಮಾಡಕ್ಕೆ ಬಂದಾಗ ಮತ್ತು ಸರ್ಲಿಂದ ಅವ್ರ ಕಡೆ ಇನ್ಪುಟ್ಸ್ ಮತ್ತು ಅವ್ರ ಅಪ್ರೋಚ್ ಟುವರ್ಡ್ಸ್ ಎಲ್ಲ ಅವರು ವೇ ದೇ ಮೇಕ್ ಸಿನಿಮಾ, ಅವ್ರ ಸಿನಿಮಾ ಥಾಟ್ ಪ್ರೊಸೆಸ್ ಇದೆಯೋ ಅದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮಗೆ ಅದು ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಜೊತೆಗೆ ಸೇರಿದಾಗ ಬೆಟರ್ ಸಿನಿಮಾ ಮಾಡ್ಬೋದು ಅಂದರೆ. ಆಮೇಲೆ ಕೊಲಾಬ್ರೇಷನ್ಸ್ ನಾನು ಮುಂಚೆ ಒಂದು ಸತಿ ಹೇಳಿದೆ, ಕೊಲಾಬ್ರೇಷನ್ಸ್ ಇನ್ ಫ್ಯೂಚರಲ್ಲಿ ನೀವು ಮೋರ್ ಪೀಪಲ್ ಕೊಲಾಬ್ರೇಟ್ ವಿ ಗೆಟ್ ಬೆಟರ್ ಸಿನಿಮಾಸ್. ಸೊ ಅದಕ್ಕೋಸ್ಕರ ಮಾಡಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾ ಆಗಿದೆ, ಒಂದು 2-3 ಜನ ಜೊತೆಗೆ ಅದನ್ನು ನಂಬಿ ಮಾಡ್ತೀವೋ ದಟ್ ಈಸ್ ಅವರ್ ಫಸ್ಟ್ ಟ್ರಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆಮೇಲೆ ಅವರು ದೇ ಅಪ್ರೋಚ್ ದಟ್ ಪ್ರಾಡಕ್ಟ್, ನಾವು ಈಗ ಅಪ್ರೋಚ್ ಮಾಡ್ತೀವಿ, ಎರಡು ಜೊತೆಗೆ ಸೇರಿ ವಾಂಟ್ ಮೇಕ್ ಇಟ್ ಬೆಟರ್ ಪ್ರಾಡಕ್ಟ್. ಕೊಲಾಬ್ರೇಷನ್ ಆಲ್ವೇಸ್ ಅಡ್ವಾಂಟೇಜ್. ಸೊ ಪ್ರೊಡಕ್ಷನಲ್ಲಿ ಹೇಗಿದ್ರು ಸೀನಿಯರ್ ಇಷ್ಟು ವರ್ಷ ನಾನು ಇಂಡಸ್ಟ್ರಿಲಿದ್ದು ನಾನು ಏನು ತಿಳ್ಕೊಂಡಿದ್ದೀನಿ, ಇನ್ ಕೇಸ್ ಅವ್ರಿಗೆ ಎನಿ ಟೈಮ್ ಅವ್ರು ನಾಳೆ ಬೇರೆ ಪಿಕ್ಚರ್ ಮಾಡುವಾಗ ಅವ್ರು ನನ್ನ ಸಜೆಷನ್ ಅಥವಾ ಒಂದು ಫೀಡ್ಬ್ಯಾಕ್ ಕೇಳಿದ್ರೆ 100% ಹೇಳ್ತೀನಿ. ಅಂದರೆ ನನ್ನ ಐ ಆಮ್ ಕಮಿಂಗ್ ಫ್ರಮ್ ಅ ವೆರಿ ಸೀನಿಯರ್ ಲೆವೆಲ್ ನನಗೆ ಅನಿಸುತ್ತೆ ನಾನು ಎನಿ ಟೈಮ್ ಮಾಡೋದು ಕೇಳಿದ್ರೆ ಸುಪ್ರಿಯ ನಮಗೆ ನಮ್ಮ ಕೊಲಾಬ್ರೇಷನ್ ಇಲ್ಲದೆ ಇರೋ ಸುಪ್ರಿಯನಿಗೂ ನಮ್ಮದೇ ಬ್ಯಾನರು ಅಂತ ಅಂದ್ಕೊಂಡು ನಾವು ಮ್ಯಾಂಡೇಟ್ ಏನಿಲ್ಲ, ಇಷ್ಟಿದ್ರೆ ಮಾತ್ರ ಅದನ್ನು ಫೀಚರ್ ಫಿಲ್ಮ್ ಕನ್ಸಿಡರ್ ಮಾಡ್ತಾರೆ ಅಂತ. ಈ ಕತೆ ಹೇಳೋಕ್ಕೆ ನಮಗೆ 135 ಮಿನಿಟ್ಸ್, ಕರೆಕ್ಟಾಗಿ 95 ಮಿನಿಟ್ಸ್ 15 ಸೆಕೆಂಡ್ಸ್ ಇದೆ ಸಿನಿಮಾ. ಸೊ ನಮಗೆ ಆ ಸಿನಿಮಾಗೆ ಅಷ್ಟೇ ಬೇಕಿದ್ದು ಅನ್ನೋದನ್ನು ಅನಿಸಿದ್ದು. ಸೊ ಅಷ್ಟೇ ಇರೋದು. ಕತೆ ಹೇಳಿದಾಗೂ ಐ ಥಿಂಕ್ ಅವತ್ತಿನ ದಿನವೂ ಐ ಡೋಂಟ್ ಥಿಂಕ್ ಇಟ್ ವಾಸ್ ಅ ಲಾಂಗ್ ಆನ್ ಸ್ಕ್ರಿಪ್ಟ್ ಆಲ್ಸೋ ಇಟ್ ವಾಸ್ ನಾಟ್ ಅ ವೆರಿ ಲಾಂಗ್ ಫಿಲ್ಮ್. ಸ್ವಲ್ಪ ವೆರಿ ಶಾರ್ಟ್ ಫಿಲ್ಮ್ ಆಗಿ ಇನ್ನೂ ಕ್ವಿಕ್ ಆಯಿತು. ಎಡಿಟ್ ಆದಮೇಲೆ ಮೋರ್ ಕ್ವಿಕ್ಕರ್ ಆಯಿತು. ಸೊ ಅದು ಎಡಿಟ್ ಪಾರ್ಟ್ಸ್ ಸ್ಕ್ರಿಪ್ಟಲ್ಲಿ ನೀವು ಏನು ಒಂದು ಗೇಜ್ ಮಾಡಿರ್ತೀರಲ್ಲ ಅಂತ ಎಡಿಟರ್ ಒಂಚೂರು ಹಂಗೆ ಹೀಗೆ ಚೇಂಜ್ ಮಾಡಿಸ್ಕೋಬೋದು, ಎಡಿಟರ್ ಒಂಚೂರು ಚೇಂಜ್. ಬಟ್ ಸಿನಿಮಾ ನಿಮ್ಗೆ ಎಲ್ಲೂ ಆ ಸಿನಿಮಾಗೆ ಏನು ಹೇಳಬೇಕು, ಎಲ್ಲೂ ಮಿಸ್ ಆಗ್ತದೆ, ಯಾವ ಎಮೋಷನ್ ಮಿಸ್ ಆಗ್ತದೆ. ಬಟ್ ದಿ ಸ್ಟೋರಿ ಟೆಲಿಂಗ್ ಪ್ರಾಸೆಸ್ ಈ ಸಿನಿಮಾದ ಸ್ಟೋರಿ ಟೆಲಿಂಗ್ ಇಸ್ ವೆರಿ ಫಾಸ್ಟ್, ಚಿಕ್ಕವಾಡ ಫಾಸ್ಟ್. ಒಂದು ಸ್ವಲ್ಪ ಒಂಚೂರು ನೀವು ಗಮನ ತಗೊಂಡ್ರು ಒಂದು ಪಾಯಿಂಟ್ ಹೋಗ್ತಾನೆ ಇದೆ, ಸಟಲ್ ಪಾಯಿಂಟ್ಸ್ ತುಂಬ ಇದೆ ಸರ್. ಎಕ್ಸಾಕ್ಟಾಗಿ ಅಂದರೆ ಸಿನಿಮಾ ಯಾವ ಪೊಲಿಟಿಕಲ್ ಕ್ರೈಮ್ ಡ್ರಾಮಾ ಇದೆ, ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಬಟ್ ನಾಟ್ ಅ ಪೊಲಿಟಿಕಲ್ ಬೇಸ್ ಸಿನಿಮಾ. ಕ್ಯಾರೆಕ್ಟರ್ ಪೊಲಿಟಿಕಲ್ ಕ್ಯಾರೆಕ್ಟರ್ ಇದೆ ಸರ್. ಅದೇ ಸ್ಟೋರಿ ನೋಡಿದಾಗ 2007ರಿಂದ 2015 ಮೈಸೂರಲ್ಲಿ ತಪಾಸಣೆಗಳನ್ನು ಹೋಗಿದ್ದಾರೆ. ಅದು ಬ್ಯಾಕ್ ಡ್ರಾಪ್ ಕೆಲವು ರಿಯಲ್ ಇನ್ಸಿಡೆಂಟ್ಸ್ ತೊಗೊಂಡು ಇನ್ಸ್ಪೈರ್ಡ್ ಇದ್ದಂಗೆ ಇನ್ಸ್ಪಿರೇಷನ್ ತೊಗೊಂಡು ಆ ಬ್ಯಾಕ್ ಡ್ರಾಪ್ ಅಷ್ಟೇ. ಮೋರ್ ಆಫ್ ಕ್ರೈಮ್ ಫ್ಯಾಮಿಲಿ ಡ್ರಾಮಾ, ತುಂಬ ಫ್ಯಾಮಿಲಿ ಎಮೋಷನ್ಸ್ ಇದೆ. ಬಚ್ಚ ಕ್ಯಾರೆಕ್ಟರ್, ಬಚ್ಚನ್ ಫ್ಯಾಮಿಲಿ ಅವರು ನೀವು ಕಥೆಯಲ್ಲಿ ನೋಡೋದು, ತಾಯಿ ನಮ್ಮ ಹುಡುಗಿ ಮತ್ತು ತಮ್ಮ ಆ ಒಂದು ಅವ್ರವ್ರಿಗೆ ಏನೇನಾಗಿದೆ ಒಂದು ಜರ್ನಿಲಿ ಆ ಬ್ಯಾಕ್ ಡ್ರಾಪ್ ಗಾಂಜಾ ಏನು ಸಿಗುತ್ತೆ ಆ ಒಂದು ಬ್ಯಾಕ್ ಡ್ರಾಪ್ ಏನೇನಾಗಿದೆ. ಸೊ ಇಟ್ ಇಸ್ ಓನ್ಲಿ ದ ಬ್ಯಾಕ್ ಡ್ರಾಪ್. ದ ಗ್ರೀನ್ ಅಥವಾ ಗಾಂಜಾ ಮಾಫಿಯಾ ಏನಂತಾರೆ ಇಟ್ಸ್ ಇನ್ ದ ಬ್ಯಾಕ್ ಡ್ರಾಪ್ ಅಷ್ಟೇ. ಬಟ್ ಮೇರೆ ಓನ್ ಜರ್ನಿ ಪಿಕ್ಚರ್, ಓನ್ ಜರ್ನಿ, ಅವ್ರ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಜರ್ನಿ ಸಿನಿಮಾ. ಯಾಕೆಂದರೆ ಆ ಬಾರಿ ಸುದ್ದಿ ಎಲ್ಲವೂ ಘಟನೆಗಳು ಇಡೀ ಸಿನಿಮಾದಲ್ಲಿ ಯಾವ ಪಾತ್ರನೂ ಆ ಥರ ಒಬ್ಬರು ಪಾತ್ರದ ಆಧಾರ ಇಟ್ಕೊಂಡು ಅಥವಾ ಲೈಫಲ್ಲಿ ಯಾವ ಒಬ್ಬರು ಅದು ತಗೊಂಡು ಮಾಡ್ತಾರೆ. ಕೆಲವು ಘಟನೆಗಳು ಕ್ರೈಮು ಎಲ್ಲ ಬರೀ ಗ್ಯಾಂಗ್ಸ್ಟರ್ಸ್ ಮಾಡ್ಬೋದು. ಗ್ಯಾಂಗ್ಸ್ಟರ್ ಇದು ನಾವು ಗ್ಯಾಂಗ್ಸ್ಟರ್ ಅಂತ. ಇಟ್ಸ್ ಕ್ರೈಮ್ ಡ್ರಾಮಾ ಅಂದಾಗ ಮರ್ಡರ್ ಒಂದೇ ನೀವು ಮಾಡೋ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿಗೂ ಕ್ರೈಮ್ ಆಗುತ್ತೆ. ಸೊ
ಇದ್ದಾರಾ ಸಿನಿಮಾ ಪ್ರೊಡ್ಯೂಸ್ಗೆ, ಅಥವಾ ಆ ಮನೆ ಇರ್ತಕ್ಕಂಥ ತೂಕ ಅಥವಾ ಆ ಕಲಾವಿದರಿಗಿರ್ತಕ್ಕಂಥ ಪೊಟೆನ್ಷಿಯಲ್ನ ನೋಡಿ ನೀವು ಸಿನಿಮಾನ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದಾಗ್ತಿದ್ರೆ ಅಥವಾ ಹೇಗೆ? ಯುವ ಆಯಿತು ಸೌದೆ ಸಂಚಿತ್ ಕತೆ ಸಿಕ್ಕಿದಾಗ ಇವಾಗ ಸೆಟ್ ಆಯಿತು ಮಾಡ್ಬೋದು ಆ ಟೈಮಲ್ಲಿ ಅವರು ಹುಡುಕ್ತಿದ್ರು ಅದೇ ಥರದ ಒಂದು ಕ್ಯಾರೆಕ್ಟರ್. ಸಂಚಿತ್ಗೆ ನಾನು ಹೇಳಿದಂಗೆ ವಿವೇಕ್ ಒಂದು ಕತೆ ಹೇಳಾದ್ಮೇಲೆ ಸಂಚಿತ್ ಒಂದು ಸಿನಿಮಾ ಮಾಡೋಣ ಅನ್ನೋದಕ್ಕೆ ಯಾಕಂದರೆ ನನಗೆ ಅವರು ತುಂಬ ಸ್ಟ್ಯಾಂಡೌಟ್ ಆಗೋದು ಒಂದು ಇಷ್ಟು ಜನ ಕ್ರೌಡ್. ಸೊ ಮಾಡಬೇಕು ಅನ್ನೋದು ಯಾವಾಗಲೂ ಒಂದು ಈ ಕತೆ ಅವ್ರಿಗೂ ಇಷ್ಟ ಆಗುತ್ತೆ ಮಾಡೋಣ. ಅವರೇನು ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಗೋ ಟು ಹಾಗೂ ಸಿನಿಮಾ ನಮ್ಮ ಸಿನಿಮಾ ಮಾಡ್ಬೋದು. ಅದೊಂದು ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಸರ್, ಬಟ್ ಸಂಚಿತ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ತುಂಬ ಆ ಸಿನಿಮಾಗೆ ಏನು ಬೇಕು, ಆ ಕತೆಗೆ ಏನು ಬೇಕು ಅದು ಮಾಡಿದ್ದೀವಿ. ಕತೆನ ಪ್ರಮುಖ ಪಾತ್ರ. ಸೊ ಆ ಸಿನಿಮಾ ಕತೆ ಸಂಚಿತ್ ಇಷ್ಟ ಆಗಿದ್ದಾಗಲೇ ನಾವು ಮಾಡಿದ್ದೀವಿ. ಈ ಪ್ಲೇ ವೆರಿ ಕಾಮನ್ ಲೋವರ್ ಮಿಡಲ್ ಕ್ಲಾಸ್ ಪ್ಲೇ ಮಾಡ್ತೀವಿ. ಸೊ ಆ ಸಿನಿಮಾ ತುಂಬ ಖರ್ಚನ್ನು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ನೀವು ಗ್ರ್ಯಾಂಡ್ನೆಸ್ ಆಫ್ ಈ ಲೊಕೇಶನ್ ಅಲ್ಲಿಂದ ಇರ್ಬೋದು, ಅವ್ರದ್ದು ವರ್ಲ್ಡ್ ಏನಿದೆ ಅದು ಸೆಟಪ್ ಮಾಡೋದು ಖರ್ಚಾಗುತ್ತೆ. ಬಟ್ ಆ ಸಿನಿಮಾಗೆ ಏನು ಬೇಕು 100% ಖರ್ಚು ಮಾಡೋದು. ಎಲ್ಲೂ ಒಂದು ಕಡೆ ಸುಪ್ರಿಯರಿಂದ ಆಗಲಿ ಹಾಗೂ KRದಿಂದ ಆಗಲಿ ಅದನ್ನು ಕಾಸ್ಟ್ ಕಟ್ ಔಟ್ ಮಾಡೋಣ. ಸೊ ಕಷ್ಟ ಆಗ್ತಾಯಿದೆಯಾ ಥಿಯೇಟರ್ ಸೆಟಪ್ಪಲ್ಲ, ಅಥವಾ ಅವ್ರಿಗಿಂತ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ನಾವು ಪಚ್ಚನ ನೋಡ್ಬೋದಾ ಸ್ಕ್ರೀನ್ಸಲ್ಲಿ? ಕನ್ನಡ ಲ್ಯಾಂಗ್ವೇಜ್ 100% ನಮ್ಮ ಕನ್ನಡದವರು, ಕನ್ನಡ ಎಕ್ಸಿಬಿಟರ್ಸ್ ಕನ್ನಡಕ್ಕೆ ಒಳ್ಳೆ ಪ್ರಾಮುಖ್ಯತೆ ಆಗಿದೆ ಇದೆ. ಸೊ ಅದನ್ನು ಹೇಳಿದ್ರೆ ಮುಂದಿನ ಮುಂಚೆನೇ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನೇ ಫ್ರೈಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಳಿ ಸಿಗ್ತಾ ಇದೆ. ನನಗೆ ಸರಿ ಖುಷಿ ಆಗ್ತಿಲ್ಲ ಅದೆಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡಕ್ಕೆ ಯೂಸ್ ಗೊತ್ತು ಅಷ್ಟೊಂದು ಎಷ್ಟು ಬೇಕಾದಷ್ಟು ಸಿಗ್ತಾರೆ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಸೊ ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ರಿ. ಸೊ ಪಚ್ಚ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಭರವಸೆ ಇದೆಯಾ ಅಥವಾ ಹೇಗೆ? ಖಂಡಿತ ತುಂಬ ಭರವಸೆ ಇರೋದ್ರಿಂದನೇ ಸಿನಿಮಾ ಮಾಡಿರೋದು. ಸೊ ಹಾಗಾಗಿ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ. ಇದು ದೊಡ್ಡ ಸಿನಿಮಾ ಯಾವುದೋ ನಾವು ಮಾಡೋದು ದೊಡ್ಡದಾಗಲ್ಲ. ಆ್ಯಕ್ಚುಲಿ ಸಿನಿಮಾ ರೀಸನ್ ಫೈಡ್ ಆಗೋದಾಗ್ತದೆ ದೊಡ್ಡ ಚಿಕ್ಕದ ಅಂತ. ಯಾಕಂದರೆ ಎಷ್ಟೊಂದು ದೊಡ್ಡ ಸಿನಿಮಾಗಳು ಏನೋ ಹಿಟ್ ಆಗಿದೆ, ಅಥವಾ ಎಷ್ಟು ಚಿಕ್ಕ ಸಿನಿಮಾಗಳು ದೊಡ್ಡ ಹಿಟ್ ಆಗಿದೆ. ಸಂಸ್ಥೆ ತೊಗೊಳ್ಳಿ, ಅದು ಮೊದಲು ಬರೋ ಮುಂಚೆ ಗೊತ್ತೇ ಇರಲ್ಲ ಯಾವ ಸಿನಿಮಾ ಅಂತ. ಸೊ ಹಾಗಾಗಿ ಬಂದಮೇಲೆ ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಯಿತು ನಮಗೆಲ್ಲ ಒಂದು ಹೆಮ್ಮೆ ಅಲ್ವಾ ಕನ್ನಡ. ಸೊ ಹಾಗಾಗಿ ಯಾವ ಸಿನಿಮಾನೂ ದೊಡ್ಡ ಚಿಕ್ಕದು ಗೊತ್ತಿರೋಲ್ಲ. ಸೊ ಫೈಡ್ ರೀಸನ್ಗಳೇ ಗೊತ್ತಾಗುತ್ತೆ ದೊಡ್ಡ ಚಿಕ್ಕದ ಅಂತ. ಸೊ ಎಲ್ಲ ಸಿನಿಮಾಗಳು ಒಂದೇ, ಎಲ್ಲ ಸಿನಿಮಾಗಳು ಒಂದೇ ಶ್ರಮ ಯೂಸ್ ಮಾಡೋದು ನಾವು. ಸೊ ಹಾಗಾಗಿ ಎಲ್ಲರೂ ಒಂದೇ ನಮಗೆ. ಒಂದು ದೊಡ್ಡದಾಗಿ ಪ್ರೀ ರಿಲೀಸ್ ಈವೆಂಟ್ ಮಾಡಿದೆ ಅಥವಾ ದೊಡ್ಡ ಈವೆಂಟ್ ಮಾಡಿದೆ, ಈ ಥರದೊಂದು ಸ್ಟ್ರಾಟಜಿ ಅಂದರೆ ಹೀರೋಯಿನ್ನ ಮಾತಾಡೋದಕ್ಕೆ ಕಲಾವಿದರು ಮಾಡಿಲ್ಲ, ಬರೀ ಪ್ರೊಡ್ಯೂಸರ್ಸ್ ಅಷ್ಟೇ ಮಾತಾಡ್ತಾ ಇದ್ದೀರಾ. ಈ ಥರದೊಂದು ಸ್ಟ್ರಾಟಜಿ ಇದುವರೆಗೂ ನಾನು ಗಮನಿಸಿಲ್ಲ ಸರ್. ಇದು ಯಾವ ಥರ ಅಂದರೆ ಕಂಟೆಂಟ್ ಮಾತಾಡಬೇಕು, ಸಿನಿಮಾ ನಂತರ ಒಂದು ಬಿಗ್ ಈವೆಂಟ್ ಮಾಡಬೇಕು, ಆ ಥರದ್ದು ಏನಾದರೂ ಒಂದು ಪ್ಲ್ಯಾನ್? ಎಕ್ಸಾಕ್ಟ್ಲಿ ನೀವು ಹೇಳಿದ್ರೆ ಸರ್, ಯೂಶಲಿ ಏನಂದರೆ ಸಿನಿಮಾ ನೋಡಿದ್ರೆ ಯೂಶಲಿ ಸೂಪರ್ ಸ್ಟಾರ್ಸ್ ಅಥವಾ ಒಂದಷ್ಟು ಸಿನಿಮಾ ಮಾಡಿದರೆ ಅವ್ರಿಗೆ ಕೇಳೋ ಪ್ರಶ್ನೆ ಹೇಳ್ಬೇಕು, ಈ ಸಿನಿಮಾ ಆಗಿತ್ತು, ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಇದು ಫಸ್ಟ್ ಟೈಮ್ ಬರೋದ್ರಿಂದ ಅವರು ಬಹುಶಃ ಆ ಸಿನಿಮಾ ನೋಡಿದ್ಮೇಲೆ ನಿಮ್ಮೊಂದು ಗೊತ್ತಿರ್ತದೆ ಸರ್ ನಾವು ಮಾತಾಡ್ಬೋದು ಅಂತ ನಾವು ಒಟ್ಟಾರೆ ಟೀಮೆಲ್ಲ ಕುತ್ಕೊಂಡು ಡಿಸೈಡ್ ಮಾಡಿ ಈ ಥರ ಮಾಡೋದು. ಆಮೇಲೆ ನೀವು ಹೇಳಿದ್ರೆ ಇವೆಂಟು ಮಾಡಬೇಕು ಅಂತ ಹೇಳಿಲ್ಲ, ಬಟ್ ಅವರೇ ಇಡೀ ಕರ್ನಾಟಕ ಹೋಗಿರಲ್ಲ, ಎಲ್ಲ ಅವರೇ ಎಲ್ಲ ಮನೆ ಹತ್ರ ಹೋಗಿ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಪ್ರಕಾರ ಅದೊಂದು ಒಳ್ಳೆ ಸ್ಟ್ರಾಟಜಿ ಅಂತ ಅನಿಸ್ತಿದೆ. ನೋಡೋಣ. ನೀವು ಕಂಟೆಂಟಿಂದ ಯಾವುದೇ ಸಿನಿಮಾ ಇವತ್ತವರೆಗೂ ತೊಗೊಂಡು ನಮ್ಮದು ಒಂದೇ ಕನ್ನಡ ಅಂತಲ್ಲ, ಭಾಷೆ ನೋಡೋದು. ಈಗ ಇತ್ತೀಚೆಗೆ ಒಂದು ಲಾಸ್ಟ್ ಅಂತ ಒಂದು ಸಿನಿಮಾ ಮಾಡಿದ್ದು, ಅದು ಸಿನಿಮಾ ಬರೋಕ್ಕೆ ಮುಂಚೆ ಯಾರೋ ಗೊತ್ತಿರಲ್ಲ, ತುಂಬ ದೊಡ್ಡ ಒಬ್ಸೆಷನ್ ಅನ್ನೋ ಒಂದು ಇಂಗ್ಲೀಷ್ ಪಿಕ್ಚರ್ 7 ಕೋಟಿ ಮಾಡೋ ಸಿನಿಮಾ 1000 ಕೋಟಿ ಕೊಟ್ಟಿದೆ. ಸೊ ಈ ಸಿನಿಮಾ ಮ್ಯಾಂಗೋ ಪಚ್ಚ ಅಂದಾಗ ಒಂದು ಇಂಡಸ್ಟ್ರಿಗೆ ಒಂದು ವೆರಿ ಟ್ರಸ್ಟಬಲ್ ಹೀರೋ ಒಂದು ಸಿಗುತ್ತೆ, ಒಂದು ಮೇಜರ್ ಪಾಯಿಂಟ್. ಕಮರ್ಷಿಯಲಿ ಒಂದು ಕಂಟೆಂಟ್ನ ಕತೆ ಹೇಗೆ ಹೇಳ್ಬೋದು, ನಮ್ಮ ನೇಟಿವಿಟಿ, ನಮ್ಮ ಸೊಗಡೆ, ನಮ್ಮ ಮೈಸೂರು ಸುತ್ತ ಮೈಸೂರ ಕ್ಯಾರೆಕ್ಟರ್ ಆಗಿ ಒಂದು ಫ್ಯಾಮಿಲಿ ಡ್ರಾಮಾನ ಇನ್ಕ್ಲೂಡಿಂಗ್ ಆ ಒಂದು ಗಾಂಜಾ ಬ್ಯಾಕ್ಡ್ರಾಪಲ್ಲಿ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಕಮರ್ಷಿಯಲ್ ಆಗಿ ಹೇಳ್ಬೋದು ಅನ್ನೋದು ನಮಗೆ ವಿ ಆರ್ ಎಂಟರ್ಟೈನ್. 1 hour 35 minutes ನಿಮಗೆ ವಿಜುವಲಿ ಮ್ಯೂಸಿಕಲಿ ಎರಡು ಬ್ಲೆಂಡಾಗಿ ನೀಟಾಗಿ ಎಂಟರ್ಟೈನ್ ಆಗಿದೆ. ಕನ್ನಡ ಸಿನಿಮಾ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಕೆಲವು ಸರ್ಪ್ರೈಸ್ಗಳಿದೆ ಸಿನಿಮಾದಲ್ಲಿ. ಅದು ನಿಮ್ಗೆ ಒಂದು ಸ್ಪೈಕ್ಸ್ ಇದೆ. ಆ ಸಿನಿಮಾ ನೋಡ್ತಿರೋ ಕೆಲವು ವೇರಿಯಸ್ ಪಾಯಿಂಟ್ಸ್ ಇದು ಹಳೇದು ಯಾವುದೋ ಒಂದು ಸಿನಿಮಾ ನೆನಪಿಸುತ್ತೆ, ಅದನ್ನು ಯೂಸ್ ಮಾಡಿ ನೆನಪಿಸುತ್ತೆ, ಎಷ್ಟು ಚೆನ್ನಾಗಿ ಅದನ್ನು ಇಂಟಿಗ್ರೇಟ್ ಮಾಡೋದಲ್ವಾ ಅಂತ ಒಂದು ಪಾಯಿಂಟ್ ತುಂಬ ಅನಿಸುತ್ತೆ. ಆ್ಯಂಡ್ ಫೈನಲಿ ನೀವು ಥಿಯೇಟರ್ಗೆ ಆಚೆ ಒಂದು ತುಂಬ ಸ್ಯಾಟಿಸ್ಫೈಡ್ ಫೀಲಿಂಗ್ ಇರುತ್ತೆ ಅನ್ನೋದು